ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಏನೂ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಕಾಂಗ್ರೆಸ್ ಈ ರೀತಿ ಮಾಡ್ತಿದ್ದಾರೆ. ಮತ್ತೂರಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಾವೇನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂದಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರು ಟಾರ್ಗೆಟ್ ಏನಿದ್ರು ಹಿಂದೂ ಕಾರ್ಯಕರ್ತರು. ಇದನ್ನ ನೋಡಿ ನಾವು ಸುಮ್ಮನೆ ಕುಟ್ಕೊಳ್ಳೋದಕ್ಕಾಗೋದಿಲ್ಲ. ಇದನ್ನ ನೋಡಿಯೂ ನೋಡದೇ ಇರೋ ರೀತಿಯಾಗಿ ಇರೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಡಬಲ್ ಸ್ಟ್ಯಾಂಡರ್ಡ್ ದೇಶದ ಜನರಿಗೆ ಗೊತ್ತಾಗ್ತಾ ಇದೆ. ಮದ್ದೂರಿನಲ್ಲಿ ಅನ್ಯಾಯ ಆದವರ ಪರ ನಾವು ನಿಲ್ಲುತ್ತೀವಿ ಎಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಕೂಡ ನಾವು ಏನನ್ನೂ ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಇಷ್ಟೇ ಕತೆ. ಇವರು ಇರೋವರೆಗೂ ಹಿಂಗೇನೆ ಹಿಂದೂಗಳನ್ನ ಅಥವಾ ಇಲ್ಲಿರುವಂತಹ ಜನರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಡೀ ರಾಜ್ಯವನ್ನ ಈ ಪರಿಸ್ಥಿತಿಯನ್ನು ಹದಗೆಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದನ್ನ ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಅವರೇನು ಗೂಂಡಾವರ್ತನೆ ಮಾಡ್ತಾ ಇದ್ದಾರಾ ಅಂತ ಹೇಳಿ ಮಾತನಾಡಿದ್ದಾರೆ. ಗಣೇಶ ವಿಸರ್ಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸರ್ಜನೆ ಮಾಡೋಕೆ ಹೋಗಿದ್ದಾರೆ. ವಿಸರ್ಜನೆ ಮಾಡೋಕೆ ಹೋದವ್ರನ್ನ ಇವರು ಗೂಂಡಾಗಳು ರೀತಿಯಾಗಿ ಇವರು ಈ ರೀತಿಯಾಗಿ ನೋಡ್ತಾರೆ ಅಂತಂದ್ರೆ ಏನು? ಕಲ್ಲು ತೂರಾಟ ಮಾಡಿದ್ದಾರೆ. ಅದಾದ ಮೇಲೆ ಪೊಲೀಸ್ ಇಲಾಖೆ ಕೂಡ ಕಂಪ್ಲೀಟ್ ಆಗಿ ವೈಫಲ್ಯ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ನಮ್ಮ ಪ್ರತಿನಿಧಿ ದುರ್ಗೇಶ್ ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮದ್ದೂರಿನ ಗಲಭೆ ವಿಚಾರಕ್ಕೆ ಇವತ್ತು ಬಿಜೆಪಿ ನಿಯೋಗ ಮದ್ದೂರಿಗೆ ತೆರಳುತ್ತಾ ಇದೆ. ನಮ್ಮ ಜೊತೆ ಪರಿಷತ್ನ ವಿಪಕ್ಷ ನಾಯಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಇರುವವರೆಗೆ ಬೇರೇನನ್ನೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗಾಗಿ ಇಡೀ ರಾಜ್ಯದ ಜನರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಎಲ್ಲಿ ವೋಟ್ ಬ್ಯಾಂಕ್ ಇದೆ ಅಂತ. ಅವರನ್ನು ಓಲೈಕೆ ಮಾಡಲಿಕ್ಕೆ ಹೋಗಿ ಇವತ್ತು ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಹದಗೆಡಿಸಿದ್ದಾರೆ. ಆ ಕಾರಣದಿಂದ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ನೋಡಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವರೇನು ದುಂಡಾವರ್ತಿ ಮಾಡ್ತಾ ಇಲ್ಲ. ಏನು ಪದ್ಧತಿಗಳಿದೆ, ಪದ್ಧತಿಗಳ ಪ್ರಕಾರ ಅವ್ರು ಹೋಗ್ತಿದ್ದಾರೆ. ಯಾವತ್ತೂ ಪದ್ಧತಿ ಇತ್ತು, ಇವತ್ತಿಲ್ವಾ? ಈ ಕಾರಣದಿಂದ ಅವರು ಗಣೇಶವನ್ನು ವಿಸರ್ಜನೆ ಮಾಡಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಅಲ್ಲಿ ಗಲಭೆ ಮಾಡಿದ್ದಾರೆ. ಅನೇಕ ಕಡೆ ಚಾಕು ಚೂರಿಗಳು ಮಾಡಿದ್ದಾರೆ. ಕೆಲವು ಕಡೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಗ್ತಾ ಇದೆ. ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಎಲ್ಲಿ ನಡೀತಾ ಇದೆಯೋ, ನಾನು ಹೇಳ್ತೇನೆ, ನೀವು ಪಾಕಿಸ್ತಾನನ ಪ್ರೀತಿ ತೋರಿಸೋರಾದರೆ ಭಾರತ ದೇಶ ನಿಮಗ್ಯಾಕೆ? ಭಾರತ ದೇಶದ ನಿಮಗೆ ಹಾಕಬೇಕಾಗಿದೆ. ನೀವು ನಿಮಗೆ ಪ್ರೀತಿ ತೋರಿಸೋದು ಪಾಕಿಸ್ತಾನಕ್ಕಾದರೆ ನೀವು ಪಾಕಿಸ್ತಾನವನ್ನು ಅಪ್ಕೊಳ್ಳಿ, ನಮಗೆ ಬೇಡ ಅಂತಿಲ್ಲ. ಆದರೆ ನೀವು ಭಾರತ ದೇಶದಲ್ಲಿ ಯಾಕೆ ಇರಬೇಕು? ಸರ್, ಇದೆಲ್ಲವೂ ಕೂಡ ಬಿಜೆಪಿಯಿಂದನೇ ಆಗ್ತಾ ಇದೆ. ಶಾಂತಿ ಕದರುವ ಕೆಲಸವನ್ನು ಬಿಜೆಪಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅವರು ಈ ಹೇಳೋರು ಯಾರಿದ್ರು ಅವ್ರು ಕಿಡಿಗೇಡಿಗಳೇ. ಯಾಕೆಂದರೆ ಮಾಡೋದನ್ನು ಮಾಡಿ ಇನ್ನೊಬ್ಬರ ಮೂತಿಗೆ, ಅದೇನೋ ಕೋತಿ ಉಂಡು ಮೇಕೆ ಮೂತಿಗೆ ಒರೆಸ್ತು ಅಂತೇಳಿ ಗಾದೆ ಇದೆ. ಹಂಗೆ ಮಾಡೋದನ್ನು ಮಾಡಿ ಈ ಕಡೆ ಮೇಕೆಗೆ ಒರೆಸೋ ಕೆಲಸವನ್ನು ಈ ಕಿಡಿಗೇಡಿತನ ಮಾಡಬಾರ್ದು ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಈಗ ನೀವು ಅಮಿತ್ ಶಾಗೆ ದೂರು ಕೊಟ್ಟಿದ್ದೀರಿ. ಅಮಿತ್ ಶಾ ದೂರು ಕೊಟ್ಟು ಕೇಂದ್ರ ಸರ್ಕಾರ ಮಣಿಪುರಲ್ಲಿ ಈ ರೀತಿಯ ಗಲಭೆಗಳಾದಾಗ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದೆ, ನಾವು ಈಗಾಗಲೇ 21 ಜನರನ್ನು ಬಂಧನ ಮಾಡಿದ್ದೀವಿ, ಯಾವುದೇ ರೀತಿಯಂಥ ಕ್ರಮಗಳನ್ನ ಕೈಗೊಳ್ಳೋಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನ ಡಬಲ್ ಸ್ಟ್ಯಾಂಡರ್ಡು
ಈ ರಾಜ್ಯದ ಜನರಿಗೂ ಗೊತ್ತಾಗಿದೆ, ದೇಶಕ್ಕೂ ಗೊತ್ತಾಗ್ತಾ ಇದೆ. ಈ ಕಡೆ ಕೇಸ್ ಹಾಕ್ತೀರಿ, ನಾಳೆ ತೆಗೆದು ವಾಪಸ್ ತೆಗಿತೀರಿ. ಎಂಥ ಇದು ಕೆಲಸ ನಿಮ್ಮದು? ನಿಮಗೆ ಮಾನ ಮರ್ಯಾದೆ ಇದೆಯಾ? ನೀವು ಕಾನ್ಸ್ಟಿಟ್ಯೂಷನ್ ಪ್ರಕಾರದ ರಾಜ್ಯ ಆಳ್ತಾ ಇದ್ದೀರಾ? ನೀವು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡಲಿಕ್ಕೆ ನೀವು ಓಲೈಕೆ ಮಾಡ್ಕೊಂಡು ಕೆಲವರನ್ನ ರಾಜ್ಯದ ಹಿತವನ್ನು ಕೆಡಿಸ್ತಾ ಇದ್ದೀರಿ. ಮದ್ದೂರು ಹೋಗಿ ಯಾವ ರೀತಿ ಹೋರಾಟವನ್ನು ಮಾಡ್ತೀವಿ? ಹೋರಾಟ ಏನೆಲ್ಲ ಹೋಗ್ತೇವೆ, ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ಮಾತಾಡ್ತೇವೆ. ಮತ್ತೊಂದ್ ಕಡೆ ಮದ್ದೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದರ ಜೊತೆಗೆ ಇವತ್ತು ಬಿಜೆಪಿ ಅವರು ನಿಯೋಗ ಹೋಗ್ತೀವಿ, ನಾವು ಸತ್ಯ ಶೋಧನಾ ಸಮಿತಿಯನ್ನ ಮಾಡ್ಕೊಂಡಿದ್ದೀವಿ, ಒಂದು ತಂಡವನ್ನ ಮಾಡ್ಕೊಂಡಿದ್ದೀವಿ ಅಂತ ಭಾಸ್ಕರ್ ರಾವ್ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹಲವು ವಿಷಯಗಳು ಇದೆ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡೆ. ಮಾರುತಿ, ನೋಡ್ತಾ ಇದ್ದೀವಿ ಬಿಜೆಪಿ ಅವರು ಇವಾಗ ಸೆಡ್ ಹೊಡೆದು ಬರ್ತಾ ಇದ್ದಾರೆ ಮದ್ದೂರಿಗೆ. ಒಂದ್ ಕಡೆ ಸತ್ಯ ಶೋಧನೆ, ನಾವು ಮತ್ತೊಂದು ಶೋಧನೆಯನ್ನ ಮಾಡ್ತೀವಿ. ಪ್ರತಿ ಸರಿ ಕೂಡ ಇಂತಹ ಘಟನೆಗಳಾದಾಗ ಬಿಜೆಪಿ ಅವರು ತಮ್ಮದೇ ಆದಂತಹ ಒಂದು ಸಮಿತಿ ಮಾಡ್ತಾರೆ, ಒಂದು ತಂಡ ರಚಿಸ್ತಾರೆ, ಸತ್ಯ ಶೋಧನೆ ಮಾಡ್ತೀವಿ ಅಂತ ಮುಂದಾಗ್ತಾರೆ. ಇವತ್ತು ಕೂಡ ಮದ್ದೂರಿಗೆ ಸತ್ಯ ಶೋಧನಾ ತಂಡ ಬರ್ತಾ ಇದೆ. ಯಾರೆಲ್ಲ ಬರ್ತಾ ಇದ್ದಾರೆ, ಇವರ ಒಂದು ಟ್ಯಾಕ್ಟಿಕ್ಸ್ ಏನು ಅಂತ? ಶಿಲ್ಪ, ಇಂಥ ಘಟನೆಗಳು ಆದಾಗ ಬಿಜೆಪಿಯವರು ಸಹಜವಾಗಿ ಸತ್ಯಶೋಧನಾ ಕಮಿಟಿಯನ್ನು ರಚನೆ ಮಾಡ್ತಾರೆ. ಹಿಂದೆ ಮಂಗಳೂರಾದಂತಹ ಘಟನೆ ಆಗಿರ್ಬೋದು, ಶಿವಮೊಗ್ಗದಲ್ಲಾದಂತಹ ಘಟನೆಗಳಿಗಾಗಿರ್ಬೋದು, ಅಂದ್ರೆ ಪಕ್ಷದ ಮಟ್ಟದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಈ ಘಟನೆಗೆ ಯಾವ ರೀತಿಯಾಗಿ ಯಾರು ಕಾರಣರಾದ್ರು, ಹೇಗೆ ಆರಂಭ ಆಯಿತು, ಇದನ್ನೆಲ್ಲ ಸಂಪೂರ್ಣವಾಗಿ ವರದಿ ಕೊಡಿ ಅನ್ನುವಂತಹ ಒಂದು ರೀತಿಯಲ್ಲಿ ಹಿಂದೆ ಭಾಸ್ಕರ್ ಅವರ ನೇತೃತ್ವದಲ್ಲಿ ಹಲವು ಕಮಿಟಿಗಳನ್ನು ಮಾಡಿದ್ರು. ಈಗ ಮದ್ದೂರಲ್ಲಿ ನಡೆದಂತಹ ಮೊನ್ನೆ ಸೋಮವಾರ ನಡೆದಂತಹ ಒಂದು ಘಟನೆಗೂ ಕೂಡ ಸತ್ಯಶೋಧನಾ ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯ ನೇತೃತ್ವವನ್ನು ವಹಿಸಿರುವಂತಹ ಭಾಸ್ಕರ್ ರಾವ್ ಹಾಗೂ ವಿಜೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್ ಸೇರಿದಂತೆ ಪ್ರಮುಖ ಬಿಜೆಪಿ ಮುಖಂಡರು ಇವತ್ತು ಮದ್ದೂರಿಗೆ ಆಗಮಿಸ್ತಾ ಇರುವಂತದ್ದು. ಮದ್ದೂರಿಗೆ ಬಹುತೇಕ 10 ಗಂಟೆ 45 ನಿಮಿಷಕ್ಕೆ ಆಗಮಿಸ್ತಾ ಇದ್ದಾರೆ. ಅದಾದ ಬಳಿಕ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಇಂದ ಇಬ್ಬರು ಕೂಡ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರು ಮಾಹಿತಿಯನ್ನ ಪಡ್ಕೊಂತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಕಳೆದ 2 ದಿನಗಳಿಂದ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗಿದಾವೆ, ಎಷ್ಟು ಜನರನ್ನ ಬಂಧಿಸಿದ್ರು, ಯಾರು ಆರಂಭ ಮಾಡಿದ್ರು, ಈ ಕೃತ್ಯ ಈ ಘಟನೆ ಆಗೋದಕ್ಕೆ ಕಾರಣ ಯಾರು ಅನ್ನುವಂಥದ್ದನ್ನ ಮಾಹಿತಿಯನ್ನ ಪಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಧಿಕೃತ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರಿಗೆ ಆ ಎಲ್ಲ ಜವಾಬ್ದಾರಿನೂ ಕೂಡ ಆ ಎಲ್ಲ ಅಧಿಕಾರವೂ ಕೂಡ ಇರುತ್ತೆ. ಅವರನ್ನ ಕರೆದು ಮಾಹಿತಿ ಪಡ್ಕೊಳ್ಳುವಂತಹ ಅಧಿಕಾರ ಇರುತ್ತೆ. ಹೀಗಾಗಿ ಇವತ್ತು ಮದ್ದೂರಿಗೆ ಬಂದ ತಕ್ಷಣವೇ ತಹಶೀಲ್ದಾರ್, ಎಸಿ ಹಾಗೂ ಡಿಸಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯ ಸಭೆಯನ್ನ ಕರೆದಿದ್ದಾರೆ. ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಆರ್ ಅಶೋಕ್ ಅವರಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅದಾದ ಬಳಿಕ ನೇರವಾಗಿ ಬಿಜೆಪಿ ಕಚೇರಿಯಿಂದ ಪ್ರೊಸೆಷನ್ ಶುರು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಕಚೇರಿ ಮುಂದೆ ಸಾಲು ಗಣಪತಿಗಳು ಬಂದು ನಿಂತಿರೋದನ್ನ ತಾವು ನೋಡಬಹುದು. ಸುಮಾರು 25ರಿಂದ 30ಕ್ಕೂ ಅಧಿಕ ಗಣಪತಿಗಳು ಇವತ್ತು ವಿಸರ್ಜನೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಇದರ ನೇತೃತ್ವವನ್ನ ಬಿಜೆಪಿಯ ಜಿಲ್ಲಾ ಘಟಕವು ವಹಿಸಿದೆ. ಅದೇ ರೀತಿ ಬಿಜೆಪಿಯ ಜೆಡಿಎಸ್ ನಾಯಕರು ಕೂಡ ವಹಿಸಿದ್ದಾರೆ. ನಮ್ಮ ನಿಲುವು ಒಂದು ಕೂಗುಗಳನ್ನ ಬೆಳಗ್ಗೆಯಿಂದ ಜೊತೆಗೆ ಬೆಳಗ್ಗೆಯಿಂದ ಡಿಜೆಗೆ ಯಾವ ಅವ್ರಿಗೆ ಸಾಂತ್ವನವನ್ನ ಹೇಳುವಂಥದ್ದು, ಅದಾದ ಬಳಿಕ ನೇರವಾಗಿ ಭೇಟಿಯನ್ನು ಕೊಟ್ಟು ಅವ್ರಿಗೆ ಸಾಂತ್ವನವನ್ನ ಹೇಳುವಂಥದ್ದು. ಅದಾದ ಬಳಿಕ ನೇರವಾಗಿ ಈ ನಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆರ್ ಅಶೋಕ್, ವಿಜೇಂದ್ರ ಹಾಗೂ ಚಲವಾದಿ ನಾರಾಯಣ ಸ್ವಾಮಿ ಮೂವರು ಕೂಡ ವಾಗ್ದಾಳಿ ನಡೆಸುವಂತ ಒಂದು ಸಾಧ್ಯ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷದಲ್ಲಿ ಅಂದ್ರೆ 2023 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಈ ಘಟನೆಗಳು ರಾಜ್ಯಾದ್ಯಂತ ಜಾಸ್ತಿ ಆಗ್ತಾ ಇವೆ ಅಂತ, ಅದನ್ನ ಉದಾಹರಣೆಗಳ ಸಮೇತ ರಾಜ್ಯದ ಜನರಿಗೆ ಮಂದಟ್ಟು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಿಜೆಪಿ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇವತ್ತು ಮದ್ದೂರಲ್ಲಿ ಬೃಹತ್ ವೇದಿಕೆಯನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯತೆ ಇದೆ. ಅದಾದ ಬಳಿಕ ಬಿಜೆಪಿ ಕಚೇರಿಯಿಂದ ಅಂದ್ರೆ ಟಿಬಿ ಸರ್ಕಲ್ ಅಲ್ಲಿರುವ ಮದ್ದೂರಿನ ಟಿಬಿ ಸರ್ಕಲ್ ಇರುವಂತಹ ಬಿಜೆಪಿ ಕಚೇರಿಯಿಂದ ಹಿಡಿದು 4-5 ರಸ್ತೆಗಳಲ್ಲಿ ಬೃಹತ್ ಪಾದಯಾತ್ರೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಸಂಸದ ನದಿಯ ಎಲ್ಲ ಗಣಪತಿಗಳನ್ನ ವಿಸರ್ಜನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಹಾಗೂ ಜಿಲ್ಲಾ ಮುಖಂಡರುಗಳು ನಿರ್ಧಾರವನ್ನ ಮಾಡಿದ್ದಾರೆ.
ಮುಖ್ಯವಾಗಿ ಗಣೇಶನ್ ಹಬ್ಬ ಅಂತಂದ್ರೆ ಒಂದೊಂದು ರೀತಿಯಾಗಿ ಸಾಮರಸ್ಯವನ್ನ ತೋರುವಂತಹ ಹಬ್ಬ. ಇಲ್ಲಿ ಹಿಂದೂಗಳು ಇರ್ತಾರೆ, ಮುಸ್ಲಿಮರು ಇರ್ತಾರೆ, ಅದ್ರ ಜೊತೆಗೆ ಎಲ್ಲ ಪಕ್ಷದವರು ಇರ್ತಾರೆ. ಎಲ್ಲರೂ ಕೂಡ ಇಷ್ಟಪಡುವಂತಹ, ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಇಷ್ಟಪಟ್ಟು ಭಾಗಿಯಾಗುವಂತಹ ಹಬ್ಬ. ಇವತ್ತು ಯಾಕೋ ಈ ಗಣೇಶ ವಿಸರ್ಜನೆ ಕೇವಲ ಹಿಂದೂಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಬಿಜೆಪಿಯವರಿಗೆ ಸೀಮಿತ ಆಗಿದೆಯಾ ಅಂತ? ಇಲ್ಲ, ಇದು ಈ ಪ್ರಕರಣ, ಈ ಹಬ್ಬದ ಈ ವಿಚಾರದಲ್ಲಿ, ಇದು ಗಣೇಶ ವಿಸರ್ಜನೆ ವಿಚಾರದಲ್ಲಿ ಫೈಟ್ ಪಾಲಿಟಿಕ್ಸ್ ಸಹಜವಾಗಿ ಮದ್ದೂರಲ್ಲಿ ಶುರುವಾಗ್ತಿದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಮೊನ್ನೆ ಸೋಮವಾರ ನಡೆದಂತಹ ಒಂದು ಘಟನೆಯ ಹಿಂದೆ ಸರ್ಕಾರದ ವೈಫಲ್ಯ ಎದ್ದು ಕಾಣಿಸಿದೆ ಅನ್ನುವಂಥ ಒಂದು ಆರೋಪವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡ್ತಾ ಇರುವಂತದ್ದು. ಇದರಲ್ಲಿ ಒಟ್ಟಾರೆಯಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅನ್ನುವಂಥ ಒಂದು ಆರೋಪ ಮತ್ತೆ ಅಸಮಾಧಾನ, ಆಕ್ಷೇಪ ಬಿಜೆಪಿ ನಾಯಕರು ಏನೇ ವ್ಯಕ್ತಪಡಿಸಿದ್ರು ಕೂಡ ಇದನ್ನ ನಾವು ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ಬಳಸ್ಕೊಳ್ಬಹುದು ಅನ್ನುವಂಥ ಒಂದು ನಿರ್ಧಾರ ಮೂರು ಪಕ್ಷಗಳು ಕೂಡ ಮಾಡ್ತಾ ಇದ್ದಾವೆ. ಅದೇ ರೀತಿ ಒಂದು ಏನೇ ತಪ್ಪುಗಳು ಮಾಡಿದ್ರು ಕೂಡ ಸಹಿಸಿಕೊಳ್ಳುವಂತ ಒಂದು ಕೆಲಸ ಕಾಂಗ್ರೆಸ್ ನಾಯಕರು ಒಂದು ಸಮುದಾಯದ ಪರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ಮತ್ತೊಂದು ಕಡೆ ಮದ್ದೂರು ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಮಂಡ್ಯದಲ್ಲೂ ಕೂಡ ಕರಾವಳಿ ಭಾಗದ ಪರಿಸ್ಥಿತಿ ಬರ್ತಾ ಇದೆ, ಕರಾವಳಿ ಹಾಗೂ ಮಲೆನಾಡು ಭಾಗದ ಪರಿಸ್ಥಿತಿ ಬರ್ತಿದೆ ಅನ್ನುವಂಥ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಈ ಭಾಗದ ಜನರು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಮದ್ದೂರಲ್ಲಿ ಅಷ್ಟು ದೊಡ್ಡ ಮಟ್ಟದ ಸಂಘಟನೆ ಶಕ್ತಿ ಇರುವಂತಹ ಬಿಜೆಪಿ ಅವರು ಈ ಪ್ರಕರಣವನ್ನು ಯಶಸ್ವಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಮೈತ್ರಿ ಪಕ್ಷವಾದಂತಹ ಜೆಡಿಎಸ್ ಕಳೆದ 6 ಬಾರಿ ಇದೇ ಕ್ಷೇತ್ರದಿಂದ ತಮ್ಮಣ್ಣ ಅವರು ಜೆಡಿಎಸ್ ಶಾಸಕರಾಗಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು. ಈ ಬಾರಿ ಅವರು ಸೋತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಪಡೆದಿಲ್ಲ. ಮೊದಲ ದಿನ ಮಾತ್ರ ರಿಯಾಕ್ಟ್ ಮಾಡಿದ್ದನ್ನ ಬಿಟ್ಟರೆ ತದಬಳಿಕ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಉಸ್ತುವಾರಿ ಸಚಿವರಾದ ಬಳಿಕ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಅಸಮಾಧಾನವೂ ಕೂಡ ಇರುವಂತದ್ದು. ಇದನ್ನ ಎನ್ಕರೇಜ್ ಮಾಡಿಕೊಳ್ಳುವಂತ ಒಂದು ಕೆಲಸ ಬಿಜೆಪಿ ಮಾಡ್ತಾ ಇದೆ. ಶಿಲ್ಪ. ಓಕೆ, ಥ್ಯಾಂಕ್ ಯು ಮಾರುತಿ. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ, ಮದ್ದೂರಿನಲ್ಲಿ ಸದ್ಯಕ್ಕೆ ಗಣೇಶನ ಹಬ್ಬ ಖುಷಿಯಿಂದ ಮಾಡ್ತಾ ಇದ್ದಾರೆ. ಒಂದು ಕಡೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸುವಲ್ಲಿ ನಿರತರಾಗಿದ್ದಾರೆ.